ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ. ಇಂದು SSLC ವಿಜ್ಞಾನ ಭಾಗ 2ರ ಪಠ್ಯಪುಸ್ತಕದ 4ನೆಯ ಪಾಠ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಪಾಠದಲ್ಲಿರ್ತಕ್ಕಂಥ ಅಭ್ಯಾಸ ಪ್ರಶ್ನೆಗಳನ್ನು ನೋಡೋಣ. ಹಿಂದಿನ ವಿಡಿಯೋದಲ್ಲಿ ನಾವು ಏನು ಮಾಡಿದ್ದೀವಿ ಅಂದರೆ ಇದೇ ಪಾಠದ ಪಠ್ಯಾಂಶದ ಅಂದರೆ ಪಾಠದ ಒಳಗಿನ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡಿದ್ದೀವಿ. ಇವತ್ತು ಅಭ್ಯಾಸ ಪ್ರಶ್ನೆಗಳನ್ನು ನೋಡೋಣ. ತಾವೆಲ್ಲರೂ ಕೂಡ ವಿಡಿಯೋವನ್ನು ಲೈಕ್ ಮಾಡಬೇಕು, ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ಶೇರ್ ಮಾಡಬೇಕು. ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನನ್ನು ಅವಶ್ಯವಾಗಿ ಒತ್ತಿ ಅಂತ ಹೇಳ್ತಾ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡೋಣ. ಅಭ್ಯಾಸ ಪ್ರಶ್ನೆ 1. ಈಥೇನ್ ಅಣುಸೂತ್ರ C2H6 ಇದರಲ್ಲಿರೋದು ಅಂತ ಕೇಳಿದ್ದಾರೆ. ಆಪ್ಷನ್ ಎ 6 ಕೋವೆಲೆಂಟ್ ಬಂಧಗಳು, ಆಪ್ಷನ್ ಬಿ 7 ಕೋವೆಲೆಂಟ್ ಬಂಧಗಳು, ಆಪ್ಷನ್ ಸಿ 8 ಕೋವೆಲೆಂಟ್ ಬಂಧಗಳು, ಆಪ್ಷನ್ ಡಿ 9 ಕೋವೆಲೆಂಟ್ ಬಂಧಗಳು. ಸೊ ಸರಿಯಾದ ಉತ್ತರ ಆಗ್ತದೆ ಅದರಲ್ಲಿ ಆಪ್ಷನ್ ಬಿ 7 ಕೋವೆಲೆಂಟ್ ಬಂಧಗಳು ಅಂತಕ್ಕಂಥದ್ದು ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ 2. ಬ್ಯೂಟನೋನ್ 4 ಕಾರ್ಬನ್ ಪರಮಾಣು ಹೊಂದಿರುವ ಸಂಯುಕ್ತವಾಗಿದ್ದು ಇದರಲ್ಲಿರುವ ಕ್ರಿಯಾ ಗುಂಪು ಯಾವುದು ಅಂತ ಕೇಳಿದ್ದಾರೆ. ಆಯ್ಕೆ ಎ ಕಾರ್ಬಾಕ್ಸಿಲಿಕ್ ಆಮ್ಲ, ಆಯ್ಕೆ ಬಿ ಆಲ್ಡಿಹೈಡ್, ಆಯ್ಕೆ ಸಿ ಕೀಟೋನ್, ಆಯ್ಕೆ ಡಿ ಆಲ್ಕೋಹಾಲ್. ಸರಿಯಾದ ಉತ್ತರ ಆಯ್ಕೆ ಸಿ ಕೀಟೋನ್. ಪ್ರಶ್ನೆ 3. ಅಡುಗೆ ಮಾಡುವಾಗ ಪಾತ್ರೆಯ ತಳದ ಹೊರಮೇಲ್ಮೈ ಕಪ್ಪಾಗಿದ್ದರೆ ಇದರ ಅರ್ಥ? ಎ ಆಹಾರ ಸಂಪೂರ್ಣವಾಗಿ ಬೆಂದಿಲ್ಲ, ಬಿ ಇಂಧನ ಸಂಪೂರ್ಣವಾಗಿ ದಹನ ಹೊಂದುತ್ತಿಲ್ಲ, ಆಯ್ಕೆ ಸಿ ಇಂಧನ ಒದ್ದೆಯಾಗಿದೆ, ಆಯ್ಕೆ ಡಿ ಇಂಧನ ಸಂಪೂರ್ಣವಾಗಿ ದಹಿಸುತ್ತಿದೆ. ಸರಿಯಾದ ಉತ್ತರ ಆಯ್ಕೆ ಬಿ ಇಂಧನ ಸಂಪೂರ್ಣವಾಗಿ ದಹನ ಹೊಂದುತ್ತಿಲ್ಲ. ಪ್ರಶ್ನೆ 3. CH3CI ನಲ್ಲಿ ಬಂಧ ಉಂಟಾಗುವುದನ್ನು ಬಳಸಿಕೊಂಡು ಕೋವೆಲೆಂಟ್ ಬಂಧದ ಗುಣಗಳನ್ನು ವಿವರಿಸಿರಿ ಅಂತ ಕೇಳಿದ್ದಾರೆ. ಇಲ್ಲಿ CH3CI ರಚನೆಯನ್ನು ಇದನ್ನು ನೋಡ್ಕೊಡ್ರಿ. ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇದನ್ನು ಈ ತರನಾಗಿ ಕೂಡ ಏನು ಮಾಡ್ತಾರಪ್ಪ ಅಂದ್ರೆ ಆ ರಚನೆಗಳನ್ನು ಬರೀತಾರೆ. ಎರಡನ್ನೂ ಕೂಡ ತಾವುಗಳು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಕೊಡ್ರಿ. ಇನ್ನು ವಿವರಣೆ ನೋಡೋಣ. ಕಾರ್ಬನ್ನಲ್ಲಿ 4 ವೇಲೆನ್ಸ್ ಎಲೆಕ್ಟ್ರಾನ್ಗಳು ಇವೆ. ಇದು 3 ವೇಲೆನ್ಸ್ ಎಲೆಕ್ಟ್ರಾನ್ಗಳನ್ನು ಹೈಡ್ರೋಜನ್ ಅಣುವಿನೊಂದಿಗೆ ಮತ್ತು 1 ಎಲೆಕ್ಟ್ರಾನನ್ನು ಕ್ಲೋರಿನ್ ಜೊತೆ ಹಂಚಿಕೊಂಡಿದೆ. ಕಾರ್ಬನ್ ಸಿ ಮತ್ತು ಕ್ಲೋರಿನ್ Cl ಅಣುವಿನ ಜೊತೆ ಕೋವೆಲೆಂಟ್ ಬಂಧ ಉಂಟಾಗಿದೆ. ಇದು ಕೋವೆಲೆಂಟ್ ಬಂಧವಾಗಿರೋದ್ರಿಂದ ಕ್ಲೋರಿನ್ನ ಎಲೆಕ್ಟ್ರೋನೆಗೆಟಿವಿಟಿ ಹೆಚ್ಚಾಗಿದೆ. CI ಬಂಧ ಪೋಲಾರ್ ಸ್ವಭಾವವನ್ನು ಹೊಂದಿದೆ ಅಂತ ಉತ್ತರ ಬರೀಬೇಕು. ಪ್ರಶ್ನೆ 5. ಈ ಕೆಳಗಿನವುಗಳಿಗೆ ಎಲೆಕ್ಟ್ರಾನ್ ಚುಕ್ಕಿ ರಚನೆಯನ್ನು ಬರೀರಿ. ಎ ಎಥೆನೋಯಿಕ್ ಆಮ್ಲ, ಸೂತ್ರ CH3COOH ಅದರ ಒಂದು ಚುಕ್ಕಿ ರಚನೆ ಇದೆ ನೋಡ್ಕೊಡ್ರಿ. ನೆಕ್ಸ್ಟ್ ಹೈಡ್ರೋಜನ್ ಸಲ್ಫೈಡ್ H2S ಅದರ ಒಂದು ಚುಕ್ಕಿ ರಚನೆಯ ವಿನ್ಯಾಸ. ಪ್ರೋಪೆನೋನ್ C3H6O ಅದರ ಚುಕ್ಕಿ ರಚನೆಯ ವಿನ್ಯಾಸ. ಇದನ್ನು ಈ ತರನಾಗಿ ಕೂಡ ಅದನ್ನು ಏನು ಮಾಡ್ತಾರಪ್ಪ ಅಂದರೆ ಬಿಡಿಸ್ತಾರೆ. ಇನ್ನು ಫ್ಲೋರಿನ್ ಬರ್ತದ F2 ಅದರ ಒಂದು ಚುಕ್ಕಿ ರಚನೆಯ ವಿನ್ಯಾಸ. 6ನೇ ಪ್ರಶ್ನೆ. ಅನುರೂಪ ಶ್ರೇಣಿ ಎಂದರೆ ಏನು? ಒಂದು ಉದಾಹರಣೆಯೊಂದಿಗೆ ವಿವರಿಸಿರಿ. ಉತ್ತರ: ಒಂದೇ ಸಾಮಾನ್ಯ ಅಣುಸೂತ್ರ, ಒಂದೇ ರೀತಿಯ ರಾಸಾಯನಿಕ ಗುಣ ಹಾಗೂ ಅನುಕ್ರಮ ಸದಸ್ಯರ ನಡುವಣ ವ್ಯತ್ಯಾಸ ಒಂದೇ ಆಗಿರುವ ಸಾವಯವ ಸಂಯುಕ್ತಗಳ ವರ್ಗಕ್ಕೆ ಅನುರೂಪ ಶ್ರೇಣಿ ಅಂತ ಕರೀತಾರೆ. ಉದಾಹರಣೆಗೆ ಮೀಥೇನ್, ಈಥೇನ್, ಪ್ರೋಪೇನ್, ಬ್ಯೂಟೇನ್ ಇತ್ಯಾದಿ. ಆಲ್ಕೇನ್ ಸರಣಿಯಲ್ಲಿ ಬರ್ತಕ್ಕಂಥ ಸಂಯುಕ್ತಗಳ ಸಾಮಾನ್ಯ ಸೂತ್ರ CnH2n+2 ಆಗಿದೆ. ಮೀಥೇನ್ CH4, ಈಥೇನ್ C2H6, ಪ್ರೋಪೇನ್ C3H8, ಬ್ಯೂಟೇನ್ C4H10. ಕ್ರಮಾನುಗತ ಸಂಯುಕ್ತಗಳ ಅಣುಸೂತ್ರ ಗಮನಿಸಿದಾಗ ಇವುಗಳು ಒಂದು CH2 ಘಟಕ ವ್ಯತ್ಯಾಸವನ್ನು ಹೊಂದಿದೆ. ಪ್ರಶ್ನೆ 7. ಎಥನಾಲ್ ಮತ್ತು ಎಥನೋಯಿಕ್ ಆಮ್ಲವನ್ನು ಅವುಗಳ ಭೌತ ಮತ್ತು ರಾಸಾಯನಿಕ ಗುಣಗಳ ಆಧಾರದ ಮೇಲೆ ಹೇಗೆ ವ್ಯಾಖ್ಯಾನಿಸಬಹುದು? ಉತ್ತರ: ಎಥನಾಲ್ ಕೊಠಡಿಯ ಉಷ್ಣತೆಯಲ್ಲಿ ದ್ರಾವಣ ರೂಪದಲ್ಲಿ ಇರ್ತದೆ. ಎಥನೋಯಿಕ್ ಆಮ್ಲದ ಕರಗುವ ಬಿಂದು 17 ಡಿಗ್ರಿ ಸೆಲ್ಸಿಯಸ್ ಆಗಿದೆ. ಅದು ಕೊಠಡಿಯ ಉಷ್ಣತೆಯಲ್ಲಿ ಹೆಪ್ಪುಗಟ್ಟುತ್ತದೆ. ಎಥನಾಲ್ ಸಿಹಿ ವಾಸನೆ ಹೊಂದಿದ್ದರೆ ಎಥನೋಯಿಕ್ ಆಮ್ಲ ಘಾಟು ವಾಸನೆಯನ್ನು ಹೊಂದಿರ್ತದೆ. ಎಥನಾಲ್ ಸೋಡಿಯಂ ಬೈಕಾರ್ಬೋನೇಟ್ ಜೊತೆ ವರ್ತಿಸೋದಿಲ್ಲ. ಎಥನೋಯಿಕ್ ಆಮ್ಲ ಸೋಡಿಯಂ ಬೈಕಾರ್ಬೋನೇಟ್ ಜೊತೆ ವರ್ತಿಸಿ CO2 ಉತ್ಪತ್ತಿ ಮಾಡ್ತದೆ. ಎಥನಾಲ್ ನೀಲಿ ಲಿಟ್ಮಸ್ ಕಾಗದವನ್ನು ಕೆಂಪು ಬಣ್ಣಕ್ಕೆ ತಿರುಗಿಸೋದಿಲ್ಲ. ಆದರೆ ಎಥನೋಯಿಕ್ ಆಮ್ಲ ನೀಲಿ ಲಿಟ್ಮಸ್ ಕಾಗದ ಕೆಂಪು ಬಣ್ಣಕ್ಕೆ ತಿರುಗಿಸ್ತದೆ ಅನ್ನೋದು ಉತ್ತರದಲ್ಲಿ ಬರೀಬೇಕು. 8ನೇ ಪ್ರಶ್ನೆ. ಸಾಬೂನನ್ನು ನೀರಿಗೆ ಹಾಕಿದಾಗ ಮಿಸೇಲ್ಗಳು ಏಕೆ ಉಂಟಾಗ್ತವೆ? ಎಥನಾಲ್ನಂತಹ ಬೇರೆ ದ್ರಾವಕಗಳಲ್ಲೂ ಮಿಸೇಲ್ಗಳು ಉಂಟಾಗುತ್ತವೆಯೇ? ಉತ್ತರ: ಸಾಬೂನನ್ನು ನೀರಿಗೆ ಹಾಕಿದಾಗ ಸಾಬೂನಿನ ಜಲಾಕರ್ಷಕ ತುದಿ ನೀರಿನೊಂದಿಗೆ ವರ್ತಿಸ್ತದೆ. ಇನ್ನೊಂದು ಜಲ ವಿಕರ್ಷಕ ತುದಿ ಹೈಡ್ರೋಕಾರ್ಬನ್ಗಳೊಂದಿಗೆ ವರ್ತಿಸ್ತದೆ.
ನೀರಿನಲ್ಲಿ ಈ ಅಣುಗಳು ಒಂದು ಅನನ್ಯ ವಿನ್ಯಾಸವನ್ನು ಹೊಂದಿದ್ದು ಹೈಡ್ರೋಕಾರ್ಬನ್ನ ಭಾಗವನ್ನು ನೀರಿನಿಂದ ಹೊರಗೆ ಇಡುತ್ತದೆ. ಅಣುಗಳ ಸಮೂಹದಲ್ಲಿ ಜಲ ವಿಕರ್ಷಕ ತುದಿಗಳು ಸಮೂಹದ ಒಳಭಾಗದಲ್ಲಿ ಮತ್ತು ಅಯಾನಿಕ್ ತುದಿಗಳು ಸಮೂಹಗಳ ಮೇಲ್ಮೈಯಲ್ಲಿ ಕಂಡುಬರ್ತದೆ. ಈ ರಚನೆಯೇ ಮಿಸೈಲ್ಗಳು. ಈ ರೀತಿಯ ಮಿಸೈಲ್ಗಳು ಉಂಟಾಗ್ತವೆ. ಎಥನಾಲ್ನಂತಹ ಬೇರೆ ದ್ರಾವಕದಲ್ಲಿ ಮಿಸೈಲ್ಗಳು ಉಂಟಾಗುವುದಿಲ್ಲ ಅಂತಕ್ಕಂಥದ್ದು ರೈಟ್ ಆನ್ಸರ್. ಪ್ರಶ್ನೆ 9, ಕಾರ್ಬನ್ ಮತ್ತು ಅದರ ಸಂಯುಕ್ತಗಳನ್ನು ಹೆಚ್ಚಾಗಿ ಇಂಧನಗಳಾಗಿ ಉಪಯೋಗಿಸುತ್ತಾರೆ ಏಕೆ? ಉತ್ತರ, ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ದಹನ ಕ್ರಿಯೆಗೆ ಒಳಪಟ್ಟಾಗ ಅಪಾರ ಪ್ರಮಾಣದ ಶಾಖ ಮತ್ತು ಬೆಳಕನ್ನು ಕೊಡುತ್ತದೆ. ಏಕೆಂದರೆ ಇವುಗಳಲ್ಲಿ ಅತಿ ಹೆಚ್ಚಿನ ಮಟ್ಟದಲ್ಲಿ ಕಾರ್ಬನ್ ಮತ್ತು ಹೈಡ್ರೋಜನ್ಗಳಿರ್ತವೆ. ಈ ಕಾರಣಕ್ಕಾಗಿ ಇವುಗಳನ್ನು ಹೆಚ್ಚಾಗಿ ಇಂಧನಗಳಾಗಿ ಬಳಸ್ತಾರೆ ಮತ್ತು ಇವುಗಳನ್ನು ನಿಯಂತ್ರಿಸುವುದು ಸಹ ಸುಲಭ. ಪ್ರಶ್ನೆ 10, ಸಾಬೂನು ಗಡಸು ನೀರಿನೊಂದಿಗೆ ವರ್ತಿಸಿದಾಗ ಕಲ್ಮಶ ಉಂಟಾಗುವುದನ್ನು ವಿವರಿಸಿರಿ. ಉತ್ತರ, ಗಡಸು ನೀರಿನಲ್ಲಿ ಕ್ಯಾಲ್ಸಿಯಂ ಮತ್ತು ಮೆಗ್ನೀಸಿಯಂ ಲವಣಗಳು ಇರ್ತವೆ. ಅವು ಸಾಬೂನಿನ ಅಣುಗಳೊಡನೆ ವರ್ತಿಸಿ ನೀರಿನಲ್ಲಿ ವಿಲೀನವಾಗದ ಕಲ್ಮಶವು ನೀರಿನ ಮೇಲ್ಮೈಗೆ ಬಂದು ತೇಲ್ತವೆ. ಪ್ರಶ್ನೆ 11, ಎಸ್ ಕೆಂಪು ಅಥವಾ ನೀಲಿ ಲಿಟ್ಮಸ್ ಕಾಗದವನ್ನು ಸಾಬೂನಿನ ದ್ರಾವಣದಲ್ಲಿ ಅದ್ದಿದಾಗ ಯಾವ ಬದಲಾವಣೆಗಳನ್ನು ಗಮನಿಸ್ತೀರಿ? ಉತ್ತರ, ಸಾಬೂನು ಪ್ರತ್ಯಾಮ್ಲೀಯವಾಗಿರುವುದರಿಂದ ಸಾಬೂನಿನ ದ್ರಾವಣದಲ್ಲಿ ಕೆಂಪು ಲಿಟ್ಮಸ್ ಕಾಗದವನ್ನು ಅದ್ದಿದರೆ ಅದು ನೀಲಿ ಬಣ್ಣಕ್ಕೆ ತಿರುಗ್ತದೆ. ಅದೇ ನೀಲಿ ಬಣ್ಣದ ಲಿಟ್ಮಸ್ ಕಾಗದದ ಮೇಲೆ ಸಾಬೂನಿನ ದ್ರಾವಣದಿಂದ ಯಾವ ಬದಲಾವಣೆಯೂ ಆಗೋದಿಲ್ಲ. ಪ್ರಶ್ನೆ 12, ಎಣ್ಣೆಗಳ ಹೈಡ್ರೋಜನೀಕರಣ ಎಂದರೆ ಏನು? ಇದರ ಕೈಗಾರಿಕಾ ಅನ್ವಯಗಳು ಏನು? ಉತ್ತರ, ಹೈಡ್ರೋಜನೀಕರಣ ಎಂಬುದು ರಾಸಾಯನಿಕ ಬದಲಾವಣೆ ವೇಗವರ್ಧಕದ ಉಪಸ್ಥಿತಿಯಲ್ಲಿ ಹೈಡ್ರೋಜನ್ ಇತರ ಸಂಯುಕ್ತಗಳ ಜೊತೆ ವರ್ತಿಸುವ ಕ್ರಿಯೆ ಅಥವಾ ಹೈಡ್ರೋಜನ್ ಅನಿಲವನ್ನು ಹಾಯಿಸಿ ದ್ರವ ಎಣ್ಣೆಗಳನ್ನು ಪರ್ಯಾಪಗತ ಘನಕೊಬ್ಬುಗಳಾಗಿ ಪರಿವರ್ತಿಸುವ ಪ್ರಕ್ರಿಯೆಗೆ ಎಣ್ಣೆಗಳ ಹೈಡ್ರೋಜನೀಕರಣ ಅಂತ ಕರೀತಾರೆ. ಇದು ಕೈಗಾರಿಕೆಯಲ್ಲಿ ಬಹಳ ಉಪಯುಕ್ತವಾದದ್ದು. ಅದರ ಅನ್ವಯಗಳಲ್ಲಿ ಬರಿಬೇಕು. ಹೈಡ್ರೋಜನೀಕರಣವನ್ನು ಬಹಳಷ್ಟು ಕೈಗಾರಿಕೆಗಳಲ್ಲಿ ಉಪಯೋಗಿಸ್ತಾರೆ. ಉದಾಹರಣೆಗೆ ಪೆಟ್ರೋಕೆಮಿಕಲ್ ಕೈಗಾರಿಕೆಯಲ್ಲಿ ಹೈಡ್ರೋಜನೀಕರಣವನ್ನು ಆಲ್ಕಿನ್ಗಳನ್ನು ಸೈಕ್ಲೋ ಆಲ್ಕಿನ್ಗಳಾಗಿ ಪರಿವರ್ತಿಸಲಿಕ್ಕೆ ಬಳಸ್ತಾರೆ. ಸಸ್ಯಜನ್ಯ ಎಣ್ಣೆಗಳಿಂದ ಸಸ್ಯಜನ್ಯ ತುಪ್ಪಗಳಾಗಿ ಪರಿವರ್ತಿಸಲು ಬಳಸ್ತಾರೆ. ಈ ಸಸ್ಯಜನ್ಯ ಎಣ್ಣೆಗಳು ಆರೋಗ್ಯಕರ ಆಗಿದ್ದಾವೆ. ಪ್ರಶ್ನೆ 13, ಕೆಳಗಿನ ಯಾವ ಹೈಡ್ರೋಕಾರ್ಬನ್ಗಳು ಸಂಕಲನ ಕ್ರಿಯೆಗಳಿಗೆ ಒಳಗಾಗ್ತವೆ? C2H6, C3H8, C3H6, C2H12, CH4. ಉತ್ತರ, ಈಥೇನ್ C2H6, ಪರ್ಫೇನ್ C3H8, ಮೀಥೇನ್ CH4 ಇವು ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಅಂತ ಕರಿತೀವಿ. C3H6 ಪ್ರೋಪೀನ್, ಅಸಿಟಲಿನ್ C2H2ಗಳು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಸಂಕಲನ ಕ್ರಿಯೆಗೆ ಒಳಗಾಗ್ತವೆ. ಈ ಕ್ರಿಯೆಗಳಲ್ಲಿ ಪೆಲೆಡಿಯಂ ಅಥವಾ ನಿಕ್ಕಲ್ನಂತಹ ಕ್ರಿಯಾವರ್ಧಕಗಳನ್ನು ಬಳಸ್ತಾರೆ ಅನ್ನೋದನ್ನು ಬರೆದು ಈ ಒಂದು ರಚನೆಗಳನ್ನು ತೆಗಿರಿ. 14ನೇ ಪ್ರಶ್ನೆ, ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳ ನಡುವಿನ ವ್ಯತ್ಯಾಸ ತಿಳಿಯಲು ಕೈಗೊಳ್ಳಬಹುದಾದ ಒಂದು ರಾಸಾಯನಿಕ ಪರೀಕ್ಷೆಗಳನ್ನು ತಿಳಿಸಿ. ಉತ್ತರ, ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳೊಡನೆ ಸಂಕಲನ ಕ್ರಿಯೆ ಕೈಗೊಂಡಾಗ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ವರ್ತಿಸಿ ಹೈಡ್ರೋಜನೀಕರಣವನ್ನು ಹೊಂದುತ್ತವೆ. ಆದರೆ ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಹೈಡ್ರೋಜನೀಕರಣವನ್ನು ಹೊಂದೋದಿಲ್ಲ. ಮುಂದಿನ ಪ್ರಶ್ನೆ 15, ಸಾಬೂನುಗಳು ಸ್ವಚ್ಛಗೊಳಿಸುವ ಪ್ರಕ್ರಿಯೆಯನ್ನು ವಿವರಿಸಿರಿ. ಉತ್ತರ, ಸಾಬೂನುಗಳು ಸ್ವಚ್ಛಗೊಳಿಸುವ ಪ್ರಕ್ರಿಯೆಗಳು ಇಂತಿವೆ. ಸಾಬೂನಿನ ಅಣುಗಳು ಉದ್ದ ಸರಪಳಿಯ ಕಾರ್ಬಾಕ್ಸಿಲಿಕ್ ಆಮ್ಲಗಳ ಸೋಡಿಯಂ ಅಥವಾ ಪೊಟ್ಯಾಸಿಯಂ ಲವಣಗಳು ಆಗಿದ್ದಾವೆ. ಈ ಸಾಬೂನಿನ ಅಯಾನಿಕ್ ತುದಿ ನೀರಿನೊಂದಿಗೆ ವರ್ತಿಸಿದರೆ ಕಾರ್ಬನ್ ಸರಪಳಿ ಎಣ್ಣೆ ಜಿಡ್ಡಿನೊಂದಿಗೆ ವರ್ತಿಸುತ್ತದೆ. ಹೀಗೆ ವರ್ತಿಸಿ ಸಾಬೂನಿನ ಅಣುಗಳು ನೀರಿನ ಎಮಲ್ಷನ್ ಅನ್ನು ಉಂಟು ಮಾಡ್ತದೆ. ಹೀಗೆ ಸಾಬೂನಿನ ಅಣುಗಳು ಮಿಸೈಲ್ ರಚನೆಯನ್ನು ಉಂಟು ಮಾಡಿ ಕೊಳೆಯನ್ನು ಮೇಲ್ಮೈಗೆ ತರ್ತವೆ. ಇದನ್ನು ಉಜ್ಜುವಿಕೆಯಿಂದ ಮತ್ತು ನೀರಿನಲ್ಲಿ ಜಾಲಿಸೋದ್ರಿಂದ ಹೋಗಲಾಡಿಸಬಹುದು. ಈ ರೀತಿ ಕೊಳೆಯು ಹೊರಬಂದು ಸ್ವಚ್ಛವಾಗ್ತದೆ. ಇಷ್ಟು 4ನೆಯ ಪಾಠ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಪಾಠದಲ್ಲಿ ನಾವು ಅಭ್ಯಾಸ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡಿದ್ದೀವಿ. ಸೊ ಮುಂದಿನ ಪಾಠದ ಪ್ರಶ್ನೋತ್ತರದೊಂದಿಗೆ ಮತ್ತೆ ನಾನು ಭೇಟಿಯಾಗ್ತೀನಿ. ತಾವೆಲ್ಲರೂ ಕೂಡ ವಿಡಿಯೋಗಳನ್ನು ಲೈಕ್ ಮಾಡಬೇಕು, ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಬೇಕು. ಸೊ ಎಂಡ್ ಸ್ಕ್ರೀನಲ್ಲಿ ನಿಮಗೆ ಪ್ಲೇಲಿಸ್ಟ್ ಲಿಂಕ್ ಕಾಣ್ತಾ ಇದೆ, ಅದನ್ನು ಒತ್ತಿ ಸಹಿತ ಹಿಂದಿನ ಪಾಠದ ವಿಡಿಯೋಗಳನ್ನು ನೋಡಬಹುದು ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಲ್ಲಿಯವರೆಗೂ ಬಾಯ್.